ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಂದಲ್ಲ ಒಂದು ಸಂಕಷ್ಟಗಳು ಕಾಡ್ತಾನೆ ಇರುತ್ತೆ. ಅದರಲ್ಲೂ ಹೆಚ್ಚಾಗಿ ಆರ್ಥಿಕ ಸಂಕಷ್ಟಗಳು, ಸಾಲ ಮಾಡ್ಕೊಂಡಿರ್ತಾರೆ ಅಥವಾ ಏನಾದರೂ ಒಂದು ಕೆಲಸಗಳು ಮಾಡುವಾಗ ಅದರಲ್ಲಿ ಸಕ್ಸಸ್ ಅನ್ನೋದು ಸಿಗೋದಿಲ್ಲ. ಬಿಸ್ನೆಸ್ ಮಾಡ್ತಾ ಇದ್ರೆ ಅದರಲ್ಲಿ ಬಿಸ್ನೆಸ್ಸಲ್ಲಿ ಲಾಭ ಅನ್ನೋದಿರೋದಿಲ್ಲ. ಹಾಕಿದ ಬಂಡವಾಳ ಅಲ್ಲೇ ಹೋಗ್ತಾನೆ ಇರುತ್ತೆ. ಈ ಒಂದು ಸಮಸ್ಯೆಗಳನ್ನು ನೀವು ದೂರ ಮಾಡ್ಕೊಬೇಕು ಅನ್ನೋದಾದರೆ ಈ ಒಂದು ವಾರಾಹಿ ತಾಯಿಯ ಮಂತ್ರ ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಹಾಗಿದ್ರೆ ಆ ಒಂದು ಮಂತ್ರ ಯಾವುದು, ಅದನ್ನು ಹೇಗೆ ಪಠಿಸ್ಬೇಕಾಗುತ್ತೆ, ಅದಕ್ಕಿರುವಂತಹ ನಿಯಮಗಳೇನು, ಅದನ್ನು ಯಾವ ದಿಕ್ಕಿಗೆ ಕೂತು ಪಠಿಸ್ಬೇಕಾಗುತ್ತೆ, ಅದಕ್ಕೆ ಇರುವಂತಹ ನಿಯಮಗಳೇನು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಈ ಒಂದು ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಪಡ್ಕೋಬಹುದಾಗಿರುತ್ತೆ. ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ರೆ, ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ಈ ಒಂದು ವಾರಾಹಿ ತಾಯಿಯ ಮಂತ್ರವನ್ನು ಪಠಿಸುವಾಗ ಅಥವಾ ಪಠಿಸೋದಕ್ಕೆ ಮುಂಚೆ ಏನೆಲ್ಲ ಮಾಡಬೇಕಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಹಾಗೆ ನನ್ನ ಚಾನಲಲ್ಲಿ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ವಾರಾಹಿ ತಾಯಿಯನ್ನು ನಾವು ಹೆಚ್ಚಾಗಿ ಕಾಶಿಯಲ್ಲಿ ಪೂಜಿಸೋದನ್ನು ನೋಡಿರ್ತೀವಿ. ಯಾಕಂದರೆ ತಾಯಿಯ ಮಹಿಮೆ ಆಗಿರುತ್ತೆ. ಹಾಗಾಗಿ ಅಲ್ಲಿ ಹೆಚ್ಚಾಗಿ ತಾಯಿಯನ್ನು ಪೂಜಿಸ್ತಾರೆ. ಅಲ್ಲಿ ತಾಯಿಯನ್ನು ನರ್ಪವಿ ಅಂತ ಕರೀತಾರೆ. ಹಾಗೆ ಅಲ್ಲಿ ಆ ತಾಯಿಯನ್ನು ರಾತ್ರಿ ಸಮಯದಲ್ಲಿ ಹೆಚ್ಚಾಗಿ ಆರಾಧನೆ ಮಾಡ್ತಾರೆ ಅಂತಲೇ ಹೇಳ್ಬೋದು. ತಾಯಿಗೆ ಪಂಚಮಿ, ಅಷ್ಟಮಿ, ನವಮಿ ದಿನಗಳಂದರೆ ತುಂಬಾ ಪ್ರಿಯವಾಗಿರೋದ್ರಿಂದ ಆ ಒಂದು ದಿನಗಳಲ್ಲಿ ನೀವು ಮಂತ್ರ ಪಠಣೆ ಮಾಡೋದಕ್ಕಾಗಲಿ ಅಥವಾ ವ್ರತ ಪೂಜೆಗಳನ್ನು ಮಾಡೋದಾಗಲಿ ಮಾಡಬಹುದಾಗಿರುತ್ತೆ. ಈ ಪಂಚಮಿ, ಅಷ್ಟಮಿ, ನವಮಿ ದಿನಗಳನ್ನು ಕ್ಯಾಲೆಂಡರಲ್ಲಿ ನೀವು ನೋಡಿಕೊಂಡು ಆ ಒಂದು ದಿನಗಳಲ್ಲಿ ಮಂತ್ರ ಪಠಣೆ ಮಾಡೋದಕ್ಕಾಗಲಿ ಅಥವಾ ತಾಯಿಯ ವ್ರತ ಪೂಜೆಗಳನ್ನು ಮಾಡ್ಬೋದಾಗಿರುತ್ತೆ. ಹಾಗೆ ಮಂತ್ರ ಪಠಣೆ ಮಾಡೋದಕ್ಕೆ ಕೂಡ ಶುರು ಮಾಡಬಹುದಾಗಿರುತ್ತೆ. ಇಲ್ಲ ಅಂದರೆ ಮಂಗಳವಾರ, ಗುರುವಾರ, ಶುಕ್ರವಾರ ದಿನಗಳಲ್ಲೂ ಮಾಡಬಹುದು. ಅಥವಾ ನಿಮಗೆ ಹೆಚ್ಚಾಗಿ ವಿಶೇಷವಾಗಿ ಮಾಡಬೇಕು, ಹೆಚ್ಚಾಗಿ ಬೇಗನೆ ನಿಮಗೆ ಫಲಗಳು ಸಿಗಬೇಕು ಅನ್ನೋದಾದರೆ ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಲ್ಲಿ ಮಾಡಬಹುದಾಗಿರುತ್ತೆ. ಗ್ರಹಣದ ಸಮಯದಲ್ಲಿ ಮಾಡೋದ್ರಿಂದ 10 ಪಟ್ಟು ಹೆಚ್ಚು ಶಕ್ತಿಯನ್ನು ಹೊಂದಿರುತ್ತೆ. ನಾವು ಏನನ್ನೇ ಬೇಡ್ಕೊಂಡಿದ್ರು ಕೂಡ ಶೀಘ್ರವಾಗಿ ಫಲಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತಲೇ ಹೇಳ್ಬಹುದಾಗಿರುತ್ತೆ. ಇನ್ನು ವಾರಾಹಿ ತಾಯಿಯ ಮಂತ್ರವನ್ನು ಪಠಿಸುವಾಗ ನಾವು ನಾನ್ ವೆಜ್ಜನ್ನು ತಿಂದಿರಬಾರ್ದು. ನಾನ್ ವೆಜ್ ತಿಂದೇ ನೀವು ಶುದ್ಧವಾಗಿ ಪಠಿಸ್ಬೇಕಾಗುತ್ತೆ. ನಾನ್ ವೆಜ್ ಏನು ತಿಂದಿಲ್ಲ ಅಂದರೆ ಮಾಮೂಲಿ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಮನೇಲಿ ಕೂತ್ಕೊಂಡು ದೀಪ ಹಚ್ಚಿ ನಂತರ ಈ ಒಂದು ಮಂತ್ರವನ್ನು ಪಠಿಸಬಹುದಾಗಿರುತ್ತೆ. ನಿಮಗೆ ಆರ್ಥಿಕ ಸಮಸ್ಯೆ ಹೆಚ್ಚಾಗಿ ಏನಾದರೂ ಕಾಡ್ತಾ ಇದ್ದರೆ, ಸಾಲದ ಸಮಸ್ಯೆಗಳಿದ್ದರೆ ನೀವು ದೀಪಕ್ಕೆ ಕೊಬ್ಬರಿ ಎಣ್ಣೆನ ಹಾಕಿ ಅದಕ್ಕೆ ಕಪ್ಪೆಳ್ಳನ್ನು ಹಾಕಿ ದೀಪ ಹಚ್ಚೋದ್ರಿಂದ ನಿಮ್ಮ ಆರ್ಥಿಕ ಸಂಕಷ್ಟಗಳು ದೂರ ಆಗಿ ಹಣದ ಹರಿವು ಅನ್ನೋದು ಹೆಚ್ಚಾಗ್ತಾನೆ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಅಷ್ಟ ಐಶ್ವರ್ಯಗಳನ್ನು ತಂದುಕೊಡೋದಕ್ಕೆ ಅದು ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬಹುದು. ಈ ಒಂದು ಪರಿಹಾರವನ್ನು ಮಾಡಿ ನೋಡಿ. ಹಾಗೆ ವಾರಾಹಿ ತಾಯಿಯನ್ನು ನಾವು ರಾತ್ರಿ ಸಮಯದಲ್ಲಿ ಹೆಚ್ಚಾಗಿ ಆರಾಧನೆ ಮಾಡೋದನ್ನು ನೋಡಿರ್ತೀವಿ, ಹಾಗೆ ಕೇಳಿರ್ತೀವಿ ಕೂಡ. ರಾತ್ರಿ ಸಮಯದಲ್ಲಿ ಹೆಚ್ಚಾಗಿ ತಾಯಿ ಭೂಲೋಕದಲ್ಲಿ ಸಂಚಾರ ಮಾಡೋದ್ರಿಂದ ಆ ಒಂದು ಸಮಯದಲ್ಲಿ ನಾವು ವ್ರತ ಪೂಜೆಗಳನ್ನು ಅಥವಾ ಮಂತ್ರಪಠಣೆ ಮಾಡೋದ್ರಿಂದ ನಮಗೆ ತಾಯಿಯ ಅನುಗ್ರಹ ಬೇಗನೆ ಆಗುತ್ತೆ, ನಮಗೆ ಫಲಗಳು ಬೇಗನೆ ಸಿದ್ಧಿಯಾಗುತ್ತೆ ಅಂತಲೇ ಹೇಳ್ಬೋದಾಗಿರುತ್ತೆ. ಇನ್ನು ವಾರಾಹಿ ತಾಯಿಯ ಮಂತ್ರವನ್ನು ನಾವು ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಪಠಿಸ್ಬಹುದು. ಇಲ್ಲಾಂದರೆ ಸಂಜೆ ಗೋಧೂಳಿ ಲಗ್ನದ ನಂತರ ಅಂದರೆ ಸಂಜೆ 6 ಗಂಟೆಯ ನಂತರ ದೀಪ ಹಚ್ಚುವಂಥ ಸಮಯದಲ್ಲಾದರೂ ಪಠಿಸ್ಬಹುದಾಗಿರುತ್ತೆ. ಇದನ್ನು ಪಠಿಸೋದಕ್ಕೂ ಮೊದಲು ನೀವು ಧ್ಯಾನವನ್ನು ಮಾಡಬೇಕಾಗುತ್ತೆ. ಒಂದು 15 ನಿಮಿಷ ಧ್ಯಾನ ಮಾಡಿ, ಇಲ್ಲಾಂದರೆ ನಿಮ್ಮ ವಯಸ್ಸು ಎಷ್ಟಿರುತ್ತೆ ಅಷ್ಟು ನಿಮಿಷಗಳ ಕಾಲ ಧ್ಯಾನವನ್ನು ಮಾಡಿ ನಂತರ ಈ ಒಂದು ಮಂತ್ರ ಪಠಣೆಯನ್ನು ಮಾಡಬಹುದಾಗಿರುತ್ತೆ. ನೀವು ಪೂಜೆನೇ ಮಾಡಬೇಕು ಅಂತ ಏನೂ ಇಲ್ಲ. ಟ್ರಾವೆಲ್ ಮಾಡ್ತಾಯಿದ್ರು ಕೂಡ ಈ ಒಂದು ಮಂತ್ರವನ್ನು ಹೇಳ್ಕೊಬಹುದಾಗಿರುತ್ತೆ. ಈ ಒಂದು ಮಂತ್ರವನ್ನು 11 ಬಾರಿ ಅಥವಾ 11 ಬಾರಿ, 9 ಬಾರಿ, 21 ಬಾರಿ, 108 ಬಾರಿ, ಇದರಲ್ಲಿ ಎಷ್ಟು ಬಾರಿನಾದರೂ ಹೇಳ್ಕೊಬಹುದಾಗಿರುತ್ತೆ. ನಿಮಗೆ ಹೇಳೋಕ್ಕೆ ಬರೋಲ್ಲ ಅನ್ನೋರು ಬರೆಯಬಹುದಾಗಿರುತ್ತೆ. ಇನ್ನು ಆ ಮಂತ್ರ ಬಂದು ಹೇಗಿರುತ್ತೆ: ಓಂ ಗ್ಲೌಂ ಗ್ಲೌಂ ವಾರಾಹಿ ನಮಃ. 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 ಓಂ ಗ್ಲೌಂ ಗ್ಲೌಂ ವಾರಾಹಿ ನಮಃ.
ಓಂ ಗ್ಲೌಂ ಗ್ಲೌಂ ವಾರಾಹಿ ನಮಃ. ಇನ್ನು ಪಠಿಸೋದಕ್ಕಾಗೋದಿಲ್ಲ ಅನ್ನೋರು ಬರೆಯೋದ್ರಿಂದ ಕೂಡ ಸಮನಾದ ಫಲಗಳನ್ನು ನಾವು ಪಡ್ಕೋಬಹುದಾಗಿರುತ್ತೆ. ಇನ್ನು ಈ ಒಂದು ವಾರಾಹಿ ತಾಯಿಯ ಮಂತ್ರವನ್ನು ದಕ್ಷಿಣಾಭಿಮುಖವಾಗಿ ಅಥವಾ ಪೂರ್ವಕ್ಕೆ ಮುಖ ಮಾಡಿ ಕೂತು ನೀವು ಈ ಒಂದು ಮಂತ್ರವನ್ನು ಹೇಳ್ಕೋಬಹುದಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ಲೈಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ಹೊಸದಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವೀಡಿಯೋಗಳನ್ನ ಮಿಸ್ ಮಾಡದೆ ನೋಡಬಹುದಾಗಿರುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ಇದರ ಅವಶ್ಯಕತೆ ಇರೋರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.